ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ರಕ್ಷಿತ್. ಒಂದು ಹೊಸ ಮಾಹಿತಿಯನ್ನು ನಿಮಗೆಲ್ಲ ಕೊಡಲಿಕ್ಕೆ ಮೊಬೈಲ್ ಪೇ ಇ ಕಾಮರ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆ ಕಡೆಯಿಂದ ನಾನು ಬರ್ತಾ ಇದ್ದೇನೆ. ನಾನು ಕೊಡೋ ಮಾಹಿತಿಯಿಂದ ನೀವೆಲ್ಲರೂ ಕೂಡ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಅಂದರೆ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ಳೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕೊರೋನಾ ಎಂಬ ಮಹಾಮಾರಿಯಿಂದ ಪ್ರತಿಯೊಬ್ಬರೂ ಕೂಡ ನಲುಗಿ ಹೋಗಿದ್ದೇವೆ. ತುಂಬ ಕಷ್ಟಪಡ್ತಾ ಇದ್ದೇವೆ. ತುಂಬ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದೆ. ಇದರಿಂದ ಕೆಲವೊಂದಿಷ್ಟು ಜನರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಒಪ್ಪತ್ತು ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಹಾಗೆಯೇ ಸಣ್ಣ ಪುಟ್ಟ ವ್ಯಾಪಾರಸ್ಥರು ತಮ್ಮ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ನಾವೆಲ್ಲ. ಈ ಎಲ್ಲ ಸಂಕಷ್ಟಗಳ ನಡುವೆ ನಮ್ಮ ಭಾರತ ಸರ್ಕಾರ, ನಮ್ಮ ಸೆಂಟ್ರಲ್ ಗೌರ್ನಮೆಂಟ್ ಭಾರತದಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ನಾಗರಿಕನು ತಮ್ಮ ಆರ್ಥಿಕ ಸ್ಥಿತಿಯನ್ನು ಅಂದರೆ ತಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ ಅಂತ ಒಂದು ಹೊಸ ಅವಕಾಶವನ್ನು ಒಂದು ಸ್ವದೇಶಿ ಕಂಪನಿಯ ಮುಖಾಂತರ ನೀಡ್ತಾ ಇದೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ಆ ಉತ್ತಮ ಅವಕಾಶ ಯಾವುದು ಅಂತ ನೋಡೋಣ. ಸ್ನೇಹಿತರೆ, ನಾನು ಹೇಳಿದಂಥ ಉತ್ತಮ ಅವಕಾಶ ಮೊಬೈಲ್ ಪೇ ಇ ಕಾಮರ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆ ಕಡೆಯಿಂದ ಬರ್ತಾ ಇದೆ. ಈ ಸಂಸ್ಥೆ ನಮ್ಮ ಭಾರತ ದೇಶದ ಸ್ವದೇಶಿ ಸಂಸ್ಥೆಯಾಗಿದೆ. ಇವರು ನಮಗೆ ಒಂದು ಡಿಜಿಟಲ್ ಆ್ಯಪನ್ನು ಜೊತೆಗೆ ರೂಪೇ ಪ್ರೀಪೇಡ್ ಕಾರ್ಡನ್ನು ನಮಗೆ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ. ಜೊತೆಗೆ ಈ ಕಂಪನಿಗೆ ಭಾರತ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಕ್ಲಿಯರೆನ್ಸಸ್ಗಳು, ಮಾನ್ಯತೆಗಳು ಸಿಕ್ಕಿದೆ. ಮೊದಲನೇದಾಗಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೈರ್ಸ್ MCA ಕಡೆಯಿಂದನೂ ಮಾನ್ಯತೆ ಸಿಕ್ಕಿದೆ. ಎರಡನೇದು ರಿಜಿಸ್ಟರ್ ಆಫ್ ಕಂಪನೀಸ್ ROC ಕಡೆಯಿಂದನೂ ನಮ್ಮ ಕಂಪನಿಗೆ ಮಾನ್ಯತೆ ಸಿಕ್ಕಿದೆ. ಜೊತೆಗೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCI ಇವರ ಕಡೆಯಿಂದನೂ ಮೊಬೈಲ್ ಪೇ ಕಂಪನಿಗೆ ಮಾನ್ಯತೆ ಸಿಕ್ಕಿದೆ. ಅಂತಿಮವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಇವರ ಕಡೆಯಿಂದನೂ ಮೊಬೈಲ್ ಪೇ ಕಂಪನಿಗೆ ಎಲ್ಲ ರೀತಿಯ ಕ್ಲಿಯರೆನ್ಸಸ್ಗಳು ಕೂಡ ಮಾನ್ಯತೆಗಳು ಕೂಡ ಸಿಕ್ಕಿದೆ ಸ್ನೇಹಿತರೆ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥದ್ದು ಮೊಬೈಲ್ ಪೇ ಕಂಪನಿಯ ಲೋಗೋ ಅಂಡ್ ಆಜ್ ಬಿ ಅವ್ರ ಕಲ್ಬಿ ಸಂಸ್ಥೆಯ ಟ್ಯಾಗ್ ಲೈನ್ ಇದೆ. ಇದು ಏನು ಹೇಳುತ್ತೆ ಅಂದರೆ, ಆಜ್ ಬಿ ಅಂದರೆ ಇಂದಿಗೂ ನಮ್ಮೆಲ್ಲರಿಗೂ ಕೂಡ, ಅಂಡ್ ಕಲ್ಬಿ ಅಂದರೆ ನೆಕ್ಸ್ಟ್ ಜನರೇಷನ್, ಮುಂದೆ ಬರುವಂತಹ ನೆಕ್ಸ್ಟ್ ಜನರೇಷನ್ಗೂ ಕೂಡ ಈ ಸಂಸ್ಥೆ ಕಡೆಯಿಂದ ಉತ್ತಮ ರೀತಿಯಲ್ಲಿ ಸಹಕಾರಿಯಾಗುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ಸರ್ಕಾರದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆದಂತಹ ಡಿಜಿಟಲ್ ಇಂಡಿಯಾ ಆಗಿ ಭಾರತವನ್ನ ಕನ್ವರ್ಟ್ ಮಾಡಬೇಕು ಅನ್ನುವ ಪ್ರೋಗ್ರಾಮ್ ಏನಿದೆಯೋ ಅದರ ವತಿಯಿಂದ ಈ ಸಂಸ್ಥೆ ಮುಂದೆ ಬರ್ತಾ ಇದೆ. ಇದು ಹೇಗೆ ನಮ್ಮೆಲ್ಲರ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನು ತನ್ನ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಈ ಸಂಸ್ಥೆ ಕಡೆಯಿಂದ ನಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇರುವಂತಹ ಒಂದು ಸುವರ್ಣ ಅವಕಾಶ. ನಮ್ಮ ದೇಶದ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರ ಕನಸಾದಂತಹ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಎಂಬ ಘೋಷಣೆಯ ಮುಖಾಂತರ ಒಂದು ಸ್ಟಾರ್ಟ್ಅಪ್ ಕಂಪನಿಯಾಗಿ ಅವರ ಮನ್ನಣೆಯನ್ನು ಪಡೆದುಕೊಂಡು ಮುಂದೆ ಬರ್ತಾ ಇದೆ ಸ್ನೇಹಿತರೆ. ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥವ್ರು ಮಿಸ್ಟರ್ ಶ್ರೀ ಕಿಶನ್ ಚೌಧರಿ. ಇವರು ಮೊಬೈಲ್ ಪೇ ಕಂಪನಿಯ ಫೌಂಡರ್, CEO ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ಇವರಿಗೆ ಸುಮಾರು 30 ವರ್ಷದ ಸುದೀರ್ಘ ಅನುಭವ ಇದೆ ಸ್ನೇಹಿತರೆ. ಬ್ಯಾಂಕಿಂಗ್ ಸೆಕ್ಟರ್, ಫೈನಾನ್ಷಿಯಲ್ ಸೆಕ್ಟರ್ ಅಂಡ್ ಇನ್ಶೂರೆನ್ಸ್ ಸೆಕ್ಟರ್ನ ಬಗ್ಗೆ ಮಿಶ್ರಿತವಾದಂತಹ ಅನುಭವ ಇದೆ. ಜೊತೆಗೆ ಇವರಿಗೆ ಡೈರೆಕ್ಟ್ ಸೆಲ್ಲಿಂಗ್ನಲ್ಲೂ ಕೂಡ ಸಂಪೂರ್ಣವಾದಂತಹ ಅನುಭವ ಇದೆ ಸ್ನೇಹಿತರೆ. ಅದರ ಜೊತೆಗೆ ಇವರು ನಾರ್ತ್ ಇಂಡಿಯಾ ರೀಜನ್ನಲ್ಲಿ ICICI ಪ್ರುಡೆನ್ಷಿಯಲ್ಗೆ ಮುಖ್ಯಸ್ಥರಾಗಿ ಕೆಲಸ ಮಾಡಿ ಅನೇಕ ಅವಾರ್ಡ್ಗಳನ್ನು, ಗೌರವಗಳನ್ನು ಪಡೆದುಕೊಂಡಿದ್ದಾರೆ. ಇವರು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ನಲ್ಲಿ ಪರ್ಯಾಯ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಮಿನಿಸ್ಟ್ರಿ ಆಫ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ನಲ್ಲೂ ಕೂಡ ಪರ್ಯಾಯ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಫೋರಮ್ ಆಫ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ನಲ್ಲಿ ಇವರು ಪರ್ಮನೆಂಟ್ ಮೆಂಬರ್ ಆಗಿ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ. ಅಂಡ್ ಫೈನಲ್ ಆಗಿ ಹೇಳಬೇಕು ಅಂದರೆ, ಭಾರತೀಯ ಬೇರೋಜ್ಗಾರ್ ಅಂದರೆ ಭಾರತದಲ್ಲಿ ಇರುವ ಎಲ್ಲ ನಾಗರಿಕರಿಗೂ ಕೂಡ ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಒಂದು ಸಂಸ್ಥೆಗೂ ಕೂಡ ಇವರು ಸ್ಥಾಪಿತ ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ.
ಈ ಸಂಸ್ಥೆಯಲ್ಲಿ ಅನೇಕ ಗಣ್ಯರು ಬೋರ್ಡ್ ಕಮಿಟಿ ಮೆಂಬರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಪ್ರೊಫೆಸರ್ ಜಗದೀಶ್ KH ಇವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಟೀಮ್ ಆದಂತಹ ಇಸ್ರೋದಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ರಿಲಯನ್ಸ್ ಇನ್ಫೋಕಾಮ್ನಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಹಾಗೂ ಮುಖೇಶ್ ಅಂಬಾನಿಯವರ ಆಪ್ತ ವಲಯದಲ್ಲಿ ಅಡ್ವೈಸರ್ ಆಗಿ ಈಗಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ. ಇವರು ಈಗ ನಮ್ಮ ಕಂಪನಿಯಲ್ಲಿ ಪ್ರಿನ್ಸಿಪಲ್ ಅಡ್ವೈಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವ್ರ ಜೊತೆಗೆ ಮತ್ತೊಬ್ಬ ಅಡ್ವೈಸರಿ ಬೋರ್ಡ್ ಮೆಂಬರ್ ಆದಂತಹ ಮಿಸ್ಟರ್ ಕುವರ್ ಬ್ರಜೇಶ್ ಸಿಂಗ್, ಇವರು ರಿಟೈರ್ಡ್ IPS ಆಫೀಸರ್. ಇವರು ಒರಿಸ್ಸಾದ DG ಅಂಡ್ IGP ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ. ಇವರಿಗೆ ಅನೇಕ ಮೆಡಲ್ಸ್ಗಳನ್ನು ಪಡೆದುಕೊಂಡಿದ್ದಾರೆ. FBI ಅಂದರೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಮೇರಿಕಾ ಅಂಡ್ CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇಂಡಿಯಾ ಇಲ್ಲೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಸ್ನೇಹಿತರೆ. ಇವ್ರ ಜೊತೆಗೆ ಮತ್ತೊಬ್ಬ ಕಮಿಟಿ ಮೆಂಬರ್ ಆದಂತಹ ಕೈಲಾ ಪ್ರಸಾದ್ ಪಾಂಡೆ, ಇವರು ಸುಪ್ರೀಂ ಕೋರ್ಟ್ ಲಾಯರ್. ಇವ್ರಿಗೂ ಕೂಡ ಸುಮಾರು 30 ವರ್ಷದ ಸುದೀರ್ಘ ಅನುಭವ ಇದೆ ಸ್ನೇಹಿತರೆ. ಇವರದೇ ಆದಂತಹ ಸ್ವಂತ ಲಾ ಫರ್ಮ್ ಇದೆ. ಇವರು ನಮ್ಮ ಕಂಪನಿಯಲ್ಲಿ ಅಡ್ವೈಸರಿ ಬೋರ್ಡ್ ಮೆಂಬರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಮತ್ತೋರ್ವ ಕಮಿಟಿ ಮೆಂಬರ್ ಆದಂತಹ ಮಿಸ್ಟರ್ ಕಪೂರ್ ಚಂದ್ ಗಾರ್ಗ್, ಇವರು ನಮ್ಮ ಸಂಸ್ಥೆಯಲ್ಲಿ ಸೆಕ್ರೆಟರಿ ಅಂಡ್ ಆಡಿಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರೆಲ್ಲರ ಜೊತೆಗೆ ನಮ್ಮ ಕಂಪನಿಯಲ್ಲಿ ಅನೇಕ ರಿಟೈರ್ಡ್ IAS ಆಫೀಸರ್ಸ್ಗಳು, IPS ಆಫೀಸರ್ಸ್ಗಳು ಅಂಡ್ ಎಕನಾಮಿಸ್ಟ್ಗಳು ಹಾಗೂ ಆರ್ಮಿ ಅಂಡ್ ಏರ್ ಫೋರ್ಸ್ ಇಂದ ರಿಟೈರ್ಡ್ ಆದಂತಹ ಬ್ರಿಗೇಡಿಯರ್ಸ್ ಆಗಿರಲಿ, ಕರ್ನಲ್ಸ್ ಆಗಿರಲಿ, ವಿಂಗ್ ಕಮಾಂಡರ್ಸ್ಗಳಾಗಿರಲಿ, ಇವರೆಲ್ಲರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಮುಖಂಡರಾಗಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸ್ನೇಹಿತರೆ. ಇಲ್ಲಿವರೆಗೂ ಈ ಕಂಪನಿಯ ಕಮಿಟಿ ಮೆಂಬರ್ಸ್ಗಳ ಬಗ್ಗೆ ನಾವೆಲ್ಲ ತಿಳಿದುಕೊಂಡ್ವಿ. ಈಗ ನಮ್ಮ ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳಿಯೋಣ. ನಮ್ಮ ಬಿಸ್ನೆಸ್ ಹೇಗೆ ರನ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಬಿಸ್ನೆಸ್ ಪ್ಲಾನ್ ಅನ್ನು ತಿಳಿಯೋದಕ್ಕೆ ಮುಂಚೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಆ ವಿಚಾರ ಏನು ಅಂದರೆ, ಇದು ಯಾವುದೇ ರೀತಿ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲ, ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. ಅದರ ಜೊತೆಗೆ ನಾವಿಲ್ಲಿ ಈ ಕಂಪನಿ ಕಡೆಯಿಂದ ಯಾವುದೇ ರೀತಿ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸು ಕೂಡ ಮಾಡಲ್ಲ, ಸೇಲು ಕೂಡ ಮಾಡಲ್ಲ. ಆ್ಯಂಡ್ ಫೈನಲ್ ಆಗಿ ಹೇಳಬೇಕು ಅಂದರೆ, ನಮಗಿಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರಲ್ಲ, ಯಾವುದೇ ರೀತಿ ರಿಸ್ಕ್ ಇರಲ್ಲ, ಯಾವುದೇ ರೀತಿ ಲಯಬಿಲಿಟಿ ಇರಲ್ಲ. 0% ಇನ್ವೆಸ್ಟ್ಮೆಂಟ್, 0% ಲಯಬಿಲಿಟಿ ಆ್ಯಂಡ್ 0% ರಿಸ್ಕ್ ಸ್ನೇಹಿತರೆ. ನಮಗಿಲ್ಲಿ ಯಾವುದೇ ರೀತಿ ರಿಸ್ಕ್ಗಳು ಇರಲ್ಲ ಸ್ನೇಹಿತರೆ. ಈಗ ನಾವು ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸಂಸ್ಥೆ ಯುನಿಕ್ ಬ್ಲೆಂಡ್ ಆಫ್ ಇ-ಕಾಮರ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂಡ್ ರೆಫರಲ್ ಮಾರ್ಕೆಟಿಂಗ್, ಈ 3 ಅಂಶಗಳನ್ನು ನಮಗೆ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಬಿಸ್ನೆಸ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಇ-ಕಾಮರ್ಸ್ ಅಂದರೆ ಏನು, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು, ರೆಫರಲ್ ಮಾರ್ಕೆಟಿಂಗ್ ಅಂದರೆ ಏನು, ಈ 3 ಅಂಶಗಳನ್ನು ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಇ-ಕಾಮರ್ಸ್. ಇಲ್ಲಿ ಒಂದೇ ಕಡೆ ಎಲ್ಲ ರೀತಿಯ ಇ-ಕಾಮರ್ಸ್ ಟ್ರಾನ್ಸಾಕ್ಷನ್ಗಳನ್ನು ಮಾಡೋದಕ್ಕೆ ನಮಗೆ ಈ ಕಂಪನಿ ಕಡೆಯಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ದೈನಂದಿನ ಖರ್ಚುಗಳಾದಂತಹ ಮೊಬೈಲ್ ರೀಚಾರ್ಜಸ್ ಅಂಡ್ DTH ರೀಚಾರ್ಜಸ್, ಆನ್ಲೈನ್ ಬಿಲ್ ಪೇಮೆಂಟ್ಸ್ ಅಂದರೆ ನಮ್ಮ ಮನೆಯ ವಾಟರ್ ಬಿಲ್ ಆಗಿರಲಿ, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ಸ್ ಆಗಿರಲಿ, ಅದನ್ನು ಕೂಡ ನಾವಿಲ್ಲಿ ಮಾಡ್ಬೋದು. ಜೊತೆಗೆ ಟಿಕೆಟ್ ಬುಕ್ಕಿಂಗ್ಸ್ ಅಂದರೆ ಬಸ್ ಟಿಕೆಟ್ಸ್ ಆಗಿರಲಿ, ರೈಲ್ವೆ ಟಿಕೆಟ್ಸ್ ಆಗಿರಲಿ ಅಥವಾ ಏರ್ ಟಿಕೆಟ್ಸ್ ಆಗಿರಲಿ, ಯಾವುದೇ ಇದ್ರೂ ಕೂಡ ನಾವಿಲ್ಲಿ ಬುಕ್ ಮಾಡ್ಬೋದು. ಜೊತೆಗೆ ಈ ಗ್ರಾಸರೀಸ್, ಕಿರಾಣಾ ಸ್ಟೋರ್ಸ್, ಪೆಟ್ರೋಲ್ ಅಥವಾ ಡೀಸೆಲ್ ಪೇಮೆಂಟ್ಸ್ ಇದ್ದರೆ ಅದನ್ನು ಕೂಡ ಮಾಡ್ಬೋದು. ಜೊತೆಗೆ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಪೇಮೆಂಟ್ ಮಾಡ್ಬೋದು. ಈ ಥರನೇ ಇನ್ನು ಅನೇಕ ದೈನಂದಿನ ಖರ್ಚುಗಳೇನಿದೆ ಅದನ್ನೆಲ್ಲವನ್ನು ಕೂಡ ನಾವು ಈ ಆ್ಯಪ್ ಮುಖಾಂತರ ಮಾಡೋದಕ್ಕೆ ನಮಗೆ ಈ ಕಂಪನಿ ಕಡೆಯಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಕಂಪನಿಯ ಸ್ಲೋಗನ್ ಹೇಳುತ್ತೆ ನೋಡಿ, 1 ನೇಷನ್ 1 ಸೈಟ್ 1 ಆ್ಯಪ್ 1 ಕಾರ್ಡ್. ಅಂದರೆ ಒಂದೇ ದೇಶ, ಅದು ನಮ್ಮ ಭಾರತ ದೇಶ. 1 ಸೈಟ್ ಅದು ನಮ್ಮ ಕಂಪನಿಯ ವೆಬ್ಸೈಟ್, ಒಂದೇ ಆ್ಯಪ್ ಅದು ನಮ್ಮ ಮೊಬೈಲ್ ಪೇ ಆ್ಯಪ್, ಒಂದೇ ಕಾರ್ಡ್ ಅದು ನಮ್ಮ ರೂಪೇ ಕಾರ್ಡ್. ಸೊ ಇದರಿಂದ ಫೈನಲ್ ಆಗಿ ನಮಗೆ ಏನು ಲಾಭ ಅಂತ ಅಂದರೆ, ನಾವು ಮಾಡುವಂಥ ದೈನಂದಿನ ಖರ್ಚುಗಳಿಂದ ನಮಗೆ ಇನ್ಕಮ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಸಂಸ್ಥೆನೇ ಹೇಳುತ್ತೆ ಅರ್ನಿಂಗ್ಸ್ ಫ್ರಮ್ ಸ್ಪೆಂಡಿಂಗ್ಸ್. ಅಂದರೆ ನಾವೇನು ಡೈಲಿ ಎಕ್ಸ್ಪೆನ್ಸಸ್ಗಳನ್ನ ಮಾಡ್ತೀವಿ ಆ ಖರ್ಚುಗಳನ್ನು ಈ ಆ್ಯಪ್ ಮುಖಾಂತರ ಮಾಡಿದರೆ ನಮಗೆ ತುಂಬ ಇನ್ಕಮ್ ಬರುತ್ತೆ ಸ್ನೇಹಿತರೆ, ತುಂಬ ಅರ್ನಿಂಗ್ಸ್ ಇದೆ ಸ್ನೇಹಿತರೆ. ಅದೇ ಈ ಕಂಪನಿಯ ವಿಶೇಷತೆ ಸ್ನೇಹಿತರೆ.
ಸ್ನೇಹಿತರೆ, ಎರಡನೇದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಂದರೆ ಈಗಾಗಲೇ ಮೊಬೈಲ್ ಪೇ ಕಂಪನಿಯ ಜೊತೆ 150ಕ್ಕಿಂತ ಹೆಚ್ಚು ದೊಡ್ಡ ದೊಡ್ಡ ಕಂಪನಿಗಳು ಟೈಅಪ್ ಆಗಿದೆ. ಇನ್ನು 350 ಕಂಪನಿಗಳ ಜೊತೆ ಅಗ್ರಿಮೆಂಟ್ ಹಂತದಲ್ಲಿದೆ. ಜೊತೆಗೆ ನೀವು ಕೂಡ ನಿಮ್ಮ ಊರಿನಲ್ಲಿರೋ, ನಿಮ್ಮ ತಾಲೂಕಿನಲ್ಲಿರೋ, ನಿಮ್ಮ ಜಿಲ್ಲೆಯಲ್ಲಿರೋ ಮೆಡಿಕಲ್ ಶಾಪ್ಸ್ಗಳಾಗಿರಲಿ, ಪೆಟ್ರೋಲ್ ಪಂಪ್ಸ್ಗಳಾಗಿರಲಿ, ಪ್ರಾವಿಷನ್ ಸ್ಟೋರ್ಸ್ಗಳಾಗಿರಲಿ, ಕಿರಾಣಾ ಸ್ಟೋರ್ಸ್ಗಳಾಗಿರಲಿ, ಅಥವಾ ಯಾವುದಾದ್ರೂ ಸ್ಮಾಲ್ ಟ್ರೇಡಿಂಗ್ಸ್ಗಳಿದ್ರೆ ಅದನ್ನು ಕೂಡ ಸಂಸ್ಥೆ ಜೊತೆ ಅಗ್ರಿಮೆಂಟ್ ಮಾಡಿಸ್ಬೋದು ಸ್ನೇಹಿತರೆ, ಅನುಸಂಧಾನ ಮಾಡಿಸ್ಬೋದು ಸ್ನೇಹಿತರೆ. ಈ ಅನುಸಂಧಾನ ಮಾಡಿಸಿದ್ರೆ ನಿಮಗೆ ಕಂಪನಿ ಕಡೆಯಿಂದ ಕಮಿಷನ್ಗಳು ಬರ್ತಾ ಹೋಗುತ್ತೆ. ಇದನ್ನು ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸ್ನೇಹಿತರೆ, ಮೂರನೇದು ರೆಫರಲ್ ಮಾರ್ಕೆಟಿಂಗ್. ರೆಫರ್ ಅನ್ನೋ ವರ್ಡನ್ನು ಎಲ್ಲರೂ ಕೂಡ ಎಲ್ಲ ಕಡೆನೂ ಕೇಳ್ಪಟ್ಟಿರ್ತೀರ. ರೆಫರಲ್ ಮಾರ್ಕೆಟಿಂಗ್ ಅಂದರೆ ನಮಗೆ ತಿಳಿದಿರೋ ಇನ್ಫಾರ್ಮೇಷನನ್ನು ನಮಗೆ ಗೊತ್ತಿರೋರಿಗೆ ಬಾಯಿ ಮಾತಲ್ಲಿ, ಅಂದರೆ ವರ್ಡ್ ಆಫ್ ಮೌತಲ್ಲಿ ನಾವು ತಿಳಿಸ್ಕೊಡೋದನ್ನು ನಾವು ರೆಫರಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಫೈನಲ್ ಆಗಿ ಹೇಳಬೇಕು ಅಂದರೆ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಸ್ನೇಹಿತರೆ. ಈ ಮೂರು ಅಂಶಗಳ ಮಿಶ್ರಿತವಾದಂತಹ ಸಂಸ್ಥೆಯೇ ಅದು ನಮ್ಮ ಮೊಬೈಲ್ ಪೇ ಇ ಕಾಮರ್ಸ್ ಪ್ರೈವೇಟ್ ಲಿಮಿಟೆಡ್ ಸ್ನೇಹಿತರೆ. ಅಂದರೆ ಇಲ್ಲಿ ಇ ಕಾಮರ್ಸ್ ಆಕ್ಟಿವಿಟೀಸ್ಗಳು ಕೂಡ ಇರುತ್ತೆ, ಜೊತೆಗೆ ಅಫಿಲಿಯೇಟ್ ಸಿಸ್ಟಮ್ ಕೂಡ ಇರುತ್ತೆ, ಜೊತೆಗೆ ರೆಫರಲ್ ಮಾರ್ಕೆಟಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ಈಗಾಗಲೇ ಸುಮಾರು ದೊಡ್ಡ ದೊಡ್ಡ ಟಾಪ್ಸ್ ಕಂಪನಿಗಳು ಮೊಬೈಲ್ ಪೇ ಕಂಪನಿಯ ಜೊತೆ ಟೈಅಪ್ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಅಮೆಝಾನ್ ಆಗಿರಲಿ, ಫ್ಲಿಪ್ಕಾರ್ಟ್ ಆಗಿರಲಿ, ಡೆಲ್ ಆಗಿರಲಿ, ಲೆನೋವಾ, ಆಸಿಕ್ಸ್, ಲೈಮ್ ರೋಡ್, ಮೈಂತ್ರಾ, ಲೆನ್ಸ್ಕಾರ್ಟ್, ಬಿಗ್ ಬಜಾರ್, ಮೆಕ್ಡೊನಾಲ್ಡ್ಸ್, ಶಾಪ್ ಕ್ಲೂಸ್, ಆಜಿಯೋ, ಡಾಮಿನೋಸ್ ಪಿಜ್ಜಾ ಅಂಡ್ ಅಡಿಡಾಸ್, ನಾಯ್ಸ್, JBL, ಹ್ಯಾವೆಲ್ಸ್, ಒನ್ ಪ್ಲಸ್, ಹಾರ್ಮನ್, ಝೆಬ್ರಾನಿಕ್ಸ್, ಜಾಕಿ, ಲೈಫ್ ಸ್ಟೈಲ್, ಮೆಟ್ರೋ ಶೂಸ್, 5paisa.com, ಶೇರ್ ಖಾನ್, ಹಿಮಾಲಯ, ಮೆಡ್ ಲೈಫ್, Z5, Booking.com, ರೇವ್ ಆ್ಯಂಡ್ ಕ್ಲಿಯರ್ ಟ್ರಿಪ್, ಈ ಥರ ಸುಮಾರು ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಮೊಬೈಲ್ ಪೇ ಕಂಪನಿಯ ಜೊತೆ ಟೈಅಪ್ ಆಗಿದೆ ಸ್ನೇಹಿತರೆ. ನಾವು ಒಂದೇ ಆ್ಯಪಲ್ಲಿ ಈ ಎಲ್ಲ ಕಂಪನಿಗಳ ಸರ್ವೀಸಸ್ಗಳನ್ನು ಕೂಡ ನಾವು ಪಡಿಬೋದು. ನಮಗೆ ಬೇಕಾಗಿರೋ ಪ್ರಾಡಕ್ಟ್ಸನ್ನು ಒಂದೇ ಆ್ಯಪ್ ಮುಖಾಂತರ ನಾವು ಎಲ್ಲ ಕಂಪನಿಯ ಪ್ರಾಡಕ್ಟ್ಸನ್ನು ಕೂಡ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಇದರಿಂದ ನಿಮ್ಮ ಡೇಟಾ ಉಳಿತಾಯ ಆಗುತ್ತೆ, ಜೊತೆಗೆ ನಿಮ್ಮ ಫೋನಿನ ಸ್ಟೋರೇಜ್ ಉಳಿತಾಯ ಆಗುತ್ತೆ, ಜೊತೆಗೆ ನಿಮ್ಮ ವ್ಯಾಲ್ಯೂಯೇಬಲ್ ಟೈಮ್ ಉಳಿತಾಯ ಆಗುತ್ತೆ ಸ್ನೇಹಿತರೆ. ಒಂದೇ ಪ್ಲಾಟ್ಫಾರ್ಮಲ್ಲಿ ನೀವೆಲ್ಲ ಕಂಪನಿಯ ಸರ್ವೀಸಸ್ಗಳನ್ನು ಕೂಡ ಪಡಿಬೋದು ಸ್ನೇಹಿತರೆ. ಹೀಗಾಗಲೇ ಹೇಳಿದ್ವಿ ಸ್ನೇಹಿತರೆ, ರೆಫರೆನ್ಸ್ ಅಂದರೆ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್, ಅಂದರೆ ಬಾಯಿ ಮಾತಲ್ಲಿ ಹೇಳೋವಂಥದ್ದು. ನೀವು ಈ ಕಂಪನಿಗೆ ಸೇರಬೇಕು, ಈ ಕಂಪನಿಯ ಬೆನಿಫಿಟ್ಸ್ಗಳನ್ನು ಪಡ್ಕೋಬೇಕು ಅಂತಾರೆ ನೀವು ಪ್ಲೇಸ್ಟೋರ್ನಲ್ಲಿ ನಮ್ಮ ಮೊಬೈಲ್ ಪೇ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ನಂತರ ನಿಮ್ಮನ್ನು ಈ ಕಂಪನಿಗೆ ಇನ್ವೈಟ್ ಮಾಡಿದವ್ರ ಕಡೆಯಿಂದ ಒಂದು ರೆಫರಲ್ ಕೋಡ್ ಬರುತ್ತೆ. ಆ ಕೋಡನ್ನು ತೆಗೆದುಕೊಂಡು ನೀವು ಆ್ಯಪಲ್ಲಿ ಹಾಕಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ನೀವು ರಿಜಿಸ್ಟ್ರೇಷನ್ ಆದ ನಂತರ ಇಮಿಡಿಯೇಟಾಗಿ ನಿಮಗೆ ಆದಂತಹ ಒಂದು ರೆಫರಲ್ ಕೋಡ್ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಆ ರೆಫರಲ್ ಕೋಡನ್ನು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ, ಬ್ರದರ್ಸ್ಗಳಿಗೆ, ಸಿಸ್ಟರ್ಸ್ಗಳಿಗೆ ಇವರೆಲ್ಲರಿಗೂ ಕೂಡ ಕೊಟ್ಟು ಅವರನ್ನು ಕೂಡ ಈ ಬಿಸ್ನೆಸ್ ಪ್ಲಾಟ್ಫಾರ್ಮ್ಗೆ ಕರೆತರ್ಬೋದು ಸ್ನೇಹಿತರೆ. ಅವ್ರಿಗೂ ಕೂಡ ಈ ಕಂಪನಿಯ ಬೆನಿಫಿಟ್ಸ್ಗಳನ್ನು ನೀವು ನಿಮ್ಮ ಮುಖಾಂತರ ಕೊಡಿಸ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಮೊಬೈಲ್ ಪೇ ಕಂಪನಿ ಕಡೆಯಿಂದ ಒಂದು ಆ್ಯಪ್ ಜೊತೆಗೆ ಒಂದು ರೂಪೇ ಕಾರ್ಡ್ ನಮಗೆ ಸಿಗ್ತಾ ಇದೆ. ಈ ರೂಪೇ ಕಾರ್ಡ್ NPCI, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆ್ಯಂಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಕಡೆಯಿಂದ ಅನುಸಂಧಾನ ಆಗಿ ಬರ್ತಾ ಇದೆ ಸ್ನೇಹಿತರೆ. ಇದನ್ನು ನಾವು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಮ್ಮ ದೈನಂದಿನ ಖರ್ಚುಗಳಿಗೆ ಈ ಕಾರ್ಡನ್ನು, ಆ್ಯಪನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ನಾವು ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಪೇಮೆಂಟ್ ಗೇಟ್ವೇ ಎಂಬ ಕಾನ್ಸೆಪ್ಟ್ ಇದೆ. ಆ ಪೇಮೆಂಟ್ ಗೇಟ್ವೇ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ನಿಮ್ಮನ್ನೇ ತಗೊತೀನಿ. ನೀವು ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ನಿಮ್ಮ ಮನೆಗೆ ಬೇಕಾಗಿರೋ ಪ್ರಾಡಕ್ಟ್ಸನ್ನು ಒಂದು 1000 ರೂಪಾಯಿದೇನೋ ಪರ್ಚೇಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ನೀವು ಪರ್ಚೇಸ್ ಮಾಡಿದ ನಂತರ ಪೇಮೆಂಟನ್ನು ಶಾಪ್ ಓನರಿಗೆ ಕೊಡಬೇಕು. ಆ ಪೇಮೆಂಟನ್ನು ನೀವು 3 ರೀತಿಯಲ್ಲಿ ಕೊಡ್ಬೋದು ಸ್ನೇಹಿತರೆ. ಮೊದಲನೇದು ಕ್ಯಾಶ್ ರೂಪದಲ್ಲಿ ಕೊಡ್ಬೋದು, ಎರಡನೇದು ಕಾರ್ಡನ್ನು ಯೂಸ್ ಮಾಡಿ ಪೇಮೆಂಟ್ ಮಾಡ್ಬೋದು,
ಮೂರನೇದು ಯಾವುದಾದ್ರೂ ಪೇಮೆಂಟ್ ಆ್ಯಪ್ಸ್ ಇದ್ದರೆ ಅದ್ರ ಮುಖಾಂತರನೂ ಕೂಡ ಪೇಮೆಂಟ್ ಮಾಡ್ಬೋದು ಸ್ನೇಹಿತರೆ. ನೀವಿಲ್ಲಿ ಕಾರ್ಡ್ ಮುಖಾಂತರನೇ ಪೇಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ನೀವು ಆ ಶಾಪಲ್ಲಿ ನಿಮ್ಮ ಕಾರ್ಡನ್ನು ಸ್ವೈಪ್ ಮಾಡ್ತೀರಾ. ಸ್ವೈಪ್ ಮಾಡಿದ ಒಂದು 10 ರಿಂದ 30 ಸೆಕೆಂಡ್ ಒಳಗಡೆ ಆ ಶಾಪ್ ಓನರ್ಗೆ ಅಮೌಂಟು ಅಕೌಂಟ್ಗೆ ಹೋಗಿ ಕ್ರೆಡಿಟ್ ಆಗುತ್ತೆ. ಆದರೆ ಆ 30 ಸೆಕೆಂಡ್ ಟೈಮ್ ಏನಿದೆ ಆ ಟೈಮಲ್ಲಿ ಒಂದು ಸರ್ವರ್ ಕೆಲಸ ಮಾಡುತ್ತೆ, ಒಂದು ಗೇಟ್ವೇ ಕೆಲಸ ಮಾಡುತ್ತೆ. ಅದನ್ನು ನಾವು ಪೇಮೆಂಟ್ ಗೇಟ್ವೇ ಅಂತ ಕರಿತೀವಿ ಸ್ನೇಹಿತರೆ. ಈ ವಹಿವಾಟಿಗೆ ಒಂದು ಸೆಕ್ಯೂರ್ ಪೇಮೆಂಟ್ ಗೇಟ್ವೇ ಮಾಧ್ಯಮದ ಮುಖಾಂತರ ನಡೆಯುತ್ತೆ ಸ್ನೇಹಿತರೆ. ಇದನ್ನೇ ನಾವು ಪೇಮೆಂಟ್ ಗೇಟ್ವೇ ಅಂತ ಹೇಳ್ತೀವಿ. ಬ್ಯಾಂಕ್ನವರು ಈ ಪೇಮೆಂಟ್ ಗೇಟ್ವೇಗಳ ಹತ್ರ ಅಗ್ರಿಮೆಂಟ್ ಮಾಡ್ಕೊತಾರೆ. ನಾವು ನಿಮಗೆ ಇಂತಿಷ್ಟು ಕಮಿಷನ್ ಅಮೌಂಟನ್ನು ಡಾಲರ್ಸ್ ರೂಪದಲ್ಲಿ ನಿಮ್ಮ ದೇಶಗಳಿಗೆ ಕಳಿಸ್ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಈ ಪೇಮೆಂಟ್ ಗೇಟ್ವೇಗಳು ಒಂದು ಕೂಡ ನಮ್ಮ ದೇಶದ್ದಲ್ಲ, ಎಲ್ಲ ವಿದೇಶಿ ಪೇಮೆಂಟ್ ಗೇಟ್ವೇಗಳೇ. ನಮ್ಮ ದೇಶದ ಇನ್ಕಮ್ ಬೇರೆ ದೇಶಕ್ಕೆ ಡಾಲರ್ಸ್ ರೂಪದಲ್ಲಿ ಅವರಿಗೆ ಕಮಿಷನ್ ರೂಪದಲ್ಲಿ ಹೋಗುತ್ತೆ ಸ್ನೇಹಿತರೆ. ಇದನ್ನು ಗಮನಿಸಿದಂತಹ ನಮ್ಮ ನರೇಂದ್ರ ಮೋದಿಜಿಯವರು ಇದನ್ನು ತಡೆಗಟ್ಟೋಕೆ ರೂಪೇ ಮತ್ತು ಭೀಮ್ ಆ್ಯಪನ್ನು ತಂದಿದ್ದಾರೆ ಸ್ನೇಹಿತರೆ. ಈ ರೂಪೇ ಮತ್ತು ಭೀಮ್ ಆ್ಯಪನ್ನು NPCI ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ಕಡೆಯಿಂದ ಅನುಸಂಧಾನ ಮಾಡಿಸಿದ್ದಾರೆ. ಅದೇ ರೀತಿ ನಮ್ಮ ಮೊಬೈಲ್ ಪೇ ಆ್ಯಪ್ ಕೂಡ ಕೇಂದ್ರ ಸರ್ಕಾರದ ಎಲ್ಲ ರೀತಿಯ ಕ್ಲಿಯರೆನ್ಸಸ್ಗಳನ್ನು ಪಡೆದುಕೊಂಡು ಮುಂದೆ ಬರ್ತಾ ಇದೆ ಸ್ನೇಹಿತರೆ. ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಕಾಣ್ತಾ ಇರೋಂಥದ್ದು ಮೊಬೈಲ್ ಪೇ ಕಂಪನಿಯ ಲೋಗೋ. ನಾವು ಮೊಬೈಲ್ ಪೇ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಅಂದರೆ ಪ್ಲೇಸ್ಟೋರ್ನಲ್ಲಿ ಮೊಬೈಲ್ ಪೇ ಅಂತ ಟೈಪ್ ಮಾಡಿದ್ರೆ ನಮಗೆ ಈ ಆ್ಯಪ್ ಸಿಗುತ್ತೆ. ನಾವು ಅದನ್ನು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಸ್ಕ್ರೀನ್ನ ಎಡಭಾಗದಲ್ಲಿ ಕಾಣ್ತಾ ಇರೋಂಥದ್ದು ರೂಪೇ ಪ್ರೀಪೇಯ್ಡ್ ಕಾರ್ಡ್. ನಾವು ಆಫ್ಲೈನ್ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡಲಿಕ್ಕೆ ಈ ಕಾರ್ಡ್ ನಮಗೆ ಸಹಕಾರಿಯಾಗುತ್ತೆ. ಈ ರೂಪೇ ಪ್ರೀಪೇಯ್ಡ್ ಕಾರ್ಡ್ GI iCash ಟೆಕ್ನಾಲಜಿ ಎಂಬ ಸಂಸ್ಥೆ ಕಡೆಯಿಂದ ಸಿಗುತ್ತೆ ಸ್ನೇಹಿತರೆ. GI iCash ಅನ್ನೋ ಸಂಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವ್ರ ಕಡೆ ಅನುಸಂಧಾನ ಆಗಿರ್ತಾರೆ ಸ್ನೇಹಿತರೆ. ರೂಪೇ ಪ್ರೀಪೇಯ್ಡ್ ಕಾರ್ಡನ್ನು ನಾವು ತಗೋಬೇಕು ಅಂದರೆ ತಿಂಗಳಿಗೆ 10, ವರ್ಷಕ್ಕೆ 120, 5 ವರ್ಷಕ್ಕೆ ನಾವು 600 ರೂಪಾಯಿನ ಕಂಪನಿಗೆ ಈ ಕಾರ್ಡನ್ನು ತಗೊಳ್ಳಿಕ್ಕೆ ಪೇಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇವತ್ತಿನವರೆಗೂ ಕೂಡ ನೀವು ನಿಮ್ಮ ದೈನಂದಿನ ಖರ್ಚುಗಳನ್ನು, ಬಿಲ್ ಪೇಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಕೆಲವೊಂದಿಷ್ಟು ಆ್ಯಪ್ಸ್ಗಳನ್ನು ಮತ್ತು ಕಾರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಇಂದಿಗೂ ಕೂಡ. ಇದರಲ್ಲಿ ಕೆಲವೊಂದಿಷ್ಟು ಆ್ಯಪ್ಸ್ಗಳು ಮತ್ತು ಕಾರ್ಡ್ಗಳು ನಮ್ಮ ದೇಶದ್ದಲ್ಲ, ನಮ್ಮ ದೇಶದ ಪೇಮೆಂಟ್ ಗೇಟ್ವೇಗಳಲ್ಲ, ಇವು ವಿದೇಶಿ ಪೇಮೆಂಟ್ ಗೇಟ್ವೇಗಳು. ಇದರಲ್ಲಿ ನಿಮ್ಮ ಮನೆ ಖರ್ಚು ಅಂತ ಒಂದು 1000 ರೂಪಾಯಿದು ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಈ ಆ್ಯಪ್ಸ್ಗಳನ್ನು ಅಥವಾ ಈ ಕಾರ್ಡನ್ನು ಯೂಸ್ ಮಾಡಿ ನೀವೇನಾದರೂ ಟ್ರಾನ್ಸಾಕ್ಷನ್ನ ಮಾಡಿದ್ರೆ ಅದರಿಂದ ಅವರಿಗೆ 1000ಕ್ಕೆ 2 ರಿಂದ 3%, ಅಂದರೆ 20 ರಿಂದ 30 ರೂಪಾಯಿ ಅವರಿಗೆ ಇನ್ಕಮ್ ಅಂತ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಈ ಇನ್ಕಮ್ ಡಾಲರ್ಸ್ ರೂಪದಲ್ಲಿ ಅವರಿಗೆ ಜನ್ರೇಟ್ ಆಗುತ್ತೆ. ಅಂದರೆ ನಮ್ಮ ದೇಶದ ಇನ್ಕಮ್ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ. ಇದರಿಂದ ನಮ್ಮ ದೇಶದ GDPಗಾಗಲಿ ನ್ಯಾಷನಲ್ ಇನ್ಕಮ್ಗಾಗಲಿ ಯಾವುದೇ ರೀತಿ ಬೆನಿಫಿಟ್ಸ್ಗಳು ಸಿಗೋದಿಲ್ಲ. ಇದನ್ನು ಮನಗಂಡಂತಹ ನಮ್ಮ ನರೇಂದ್ರ ಮೋದಿಜಿಯವರು ರೂಪೇ ಕಾರ್ಡನ್ನು ಜೊತೆಗೆ ಭೀಮ್ ಆ್ಯಪನ್ನು, ನಮ್ಮ ಭಾರತ ದೇಶದ ರೂಪೇ ಕಾರ್ಡ್ ಆ್ಯಂಡ್ ಭೀಮ್ ಆ್ಯಪನ್ನು ಜಾರಿಗೆ ತಂದಿದ್ದಾರೆ. ಇದನ್ನು NPCI ಜೊತೆ ಅನುಸಂಧಾನ ಕೂಡ ಮಾಡಿಸಿದ್ದಾರೆ ಸ್ನೇಹಿತರೆ. ಇದೇ ಥರ ನಮ್ಮ ಮೊಬೈಲ್ ಪೇ ಕಂಪನಿಯ ಆ್ಯಪ್ ಕೂಡ ಬರ್ತಾ ಇದೆ. ಇದು ನಮ್ಮ ಸ್ವದೇಶಿ ಪೇಮೆಂಟ್ ಗೇಟ್ವೇ. ನಾವಿಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದು ನಮ್ಮಲ್ಲೇ ಉಳ್ಕೊಳ್ಳುತ್ತೆ. ಇದನ್ನು ನಾನು ನಿಮಗೆ ಒಂದು ಎಕ್ಸಾಂಪಲ್ ಮುಖಾಂತರ ವಿವರಣೆ ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ದೈನಂದಿನ ಖರ್ಚುಗಳನ್ನು ನಮ್ಮ ಮೊಬೈಲ್ ಪೇ ಆ್ಯಪ್ ಮುಖಾಂತರ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ, ಜೊತೆಗೆ ದೇಶಕ್ಕೆ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮನೆ ಎಕ್ಸ್ಪೆನ್ಸಸ್ ಅಂತ 1000 ರೂಪಾಯಿದು ನಮ್ಮ ಆ್ಯಪನ್ನು ಅಥವಾ ನಮ್ಮ ಕಾರ್ಡನ್ನು ಯೂಸ್ ಮಾಡಿ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ನೀವು ನಮ್ಮ ಕಾರ್ಡನ್ನು ಅಥವಾ ಆ್ಯಪನ್ನು ಯೂಸ್ ಮಾಡಿದ್ದಕ್ಕೆ ಕಂಪನಿಗೆ 1%, ಅಂದರೆ 1000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದರೆ 1% ಅಂದರೆ 10 ರೂಪಾಯಿ ಕಂಪನಿಗೆ MDR ಅಂತ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. MDR ಅಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ. ಇದರಲ್ಲಿ ಕಂಪನಿ GST ಅಂತ ಸರ್ಕಾರಕ್ಕೆ 90 ಪೈಸೆ ಅಂದರೆ 0.09% ಕಂಪನಿ ಸರ್ಕಾರಕ್ಕೆ GST ಆಗಿ ಕಟ್ಟುತ್ತೆ. ಇನ್ನು ಉಳಿಯೋ ರಿಮೈನಿಂಗ್ ಅಮೌಂಟ್ ಏನಿದೆ ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, 9 ರೂಪಾಯಿ 10 ಪೈಸೆ. ಈ ಅಮೌಂಟಲ್ಲಿ ಕಂಪನಿ ತನ್ನ ಪ್ರಾಫಿಟ್ ಅಂತ 2 ರೂಪಾಯಿ 28 ಪೈಸೆಯನ್ನು ಕಂಪನಿ ತನ್ನ ಪ್ರಾಫಿಟ್ ಅಂತ ಎತ್ತಿಟ್ಕೊಳ್ಳುತ್ತೆ. ಇನ್ನು ಉಳಿಯುವಂಥ 75% ಅಮೌಂಟನ್ನು ಯೂಸರ್ ಅಂಡ್ ಟೀಮ್ ಕಮಿಷನ್, ಅಂದರೆ ಈ ಆ್ಯಪನ್ನು ಯಾರು ಯೂಸ್ ಮಾಡಿದ್ದಾರೆ ಅವರಲ್ಲಿ ವಿತರಣೆ ಮಾಡುತ್ತೆ. ಅಂದರೆ 6 ರೂಪಾಯಿ 82 ಪೈಸೆಯನ್ನು ಈ ಆ್ಯಪನ್ನು ಯಾರ್ಯಾರು ಯೂಸ್ ಮಾಡಿದ್ದಾರೆ ಅವರಲ್ಲಿ ವಿತರಣೆ ಮಾಡುತ್ತೆ ಸ್ನೇಹಿತರೆ.
ಸ್ನೇಹಿತರೆ, ಮೊದಲನೇ ಎಕ್ಸಾಂಪಲ್ ನೀವು ನೋಡಿದ್ರಿ, ಬರೀ ₹1,000 ಟ್ರಾನ್ಸಾಕ್ಷನ್ ಮಾಡಿದ್ದಕ್ಕೆ ₹6.82 ಯೂಸರ್ ಆ್ಯಂಡ್ ಟೀಮ್ ಕಮಿಷನ್ ಆಗಿ ಕಂಪನಿ ಎತ್ತಿಡ್ತು. ಈಗ ಒಂದು ಬಿಲೋ ಪಾವರ್ಟಿ ಲೈನಲ್ಲಿ ಬರೋವಂಥ ಒಂದು ಕುಟುಂಬದಲ್ಲೂ ಕೂಡ ಏನೆಲ್ಲ ಒಂದು ತಿಂಗಳ ಖರ್ಚು ಅಂದರೂ ಒಂದು ₹10,000 ಮೇಲ್ಪಟ್ಟೆ ಇದ್ದೇ ಇರುತ್ತೆ. ಅವ್ರ ಮಕ್ಕಳ ಕಾಲೇಜ್ ಫೀಸ್ ಆಗಿರಲಿ, ಮೊಬೈಲ್ ರೀಚಾರ್ಜಸ್ಗಳಾಗಿರಲಿ, ಮನೆಗೆ ಪ್ರಾವಿಷನ್ ಆಗಿರಲಿ, ಈ ಥರ ತುಂಬ ಖರ್ಚುಗಳು ಬಂದೇ ಬರುತ್ತೆ ಸ್ನೇಹಿತರೆ. ಈಗ ಒಂದು ₹10,000 ನಮ್ಮ ಮೊಬೈಲ್ ಪೇ ಆ್ಯಪ್ ಅಥವಾ ಕಾರ್ಡನ್ನು ಯೂಸ್ ಮಾಡಿ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಾ, ನಿಮ್ಮ ಮನೆ ಖರ್ಚನ್ನು ಇದರಲ್ಲಿ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ನೋಡಿ, ಎಕ್ಸಾಂಪಲ್ 2 ಅಲ್ಲಿ ಕಾಣ್ತಾ ಇದೆ. ನೀವು ₹10,000 ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಕಂಪನಿಗೆ MDR ಅಂತ ₹100 ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಈ ₹100 ಕಂಪನಿ GST ಆಗಿ ಸರ್ಕಾರಕ್ಕೆ 0.09%, ಅಂದರೆ ₹9 ಕಂಪನಿ GST ಆಗಿ ಕಟ್ಟುತ್ತೆ. ಇನ್ನು ಉಳಿಯುವಂಥ ಅಮೌಂಟ್ ಏನಿದೆ ಅಂದರೆ ₹91, ಅದರಲ್ಲಿ ಕಂಪನಿ ತನ್ನ ಪ್ರಾಫಿಟ್ ಅಂತ 25%, ಅಂದರೆ ₹22.80 ಕಂಪನಿ ತನ್ನ ಪ್ರಾಫಿಟ್ ಆಗಿ ಎತ್ತಿಟ್ಕೊಳ್ಳುತ್ತೆ. ಇನ್ನು ಉಳಿಯುವಂಥ ಅಮೌಂಟ್ ಏನಿದೆ ಅದನ್ನು ಯೂಸರ್ ಆ್ಯಂಡ್ ಟೀಮ್ ಕಮಿಷನ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಅಂದರೆ 75% ಏನು ಅಮೌಂಟ್ ಇದೆ ₹68.25 ಯಾರ್ಯಾರು ಈ ಆ್ಯಪನ್ನು ಕಾರ್ಡನ್ನು ಯೂಸ್ ಮಾಡಿದ್ದಾರೆ ಅವರಲ್ಲಿ ವಿತರಣೆ ಮಾಡುತ್ತೆ ಸ್ನೇಹಿತರೆ, ಅವರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಸ್ನೇಹಿತರೆ. ಅದೇ ಥರ ನೀವು ಕಾಮರ್ಸಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗಾಗಲೇ 150ಕ್ಕಿಂತ ಹೆಚ್ಚು ಕಂಪನಿಗಳು ನಮ್ಮ ಮೊಬೈಲ್ ಪೇ ಆ್ಯಪ್ ಜೊತೆಗೆ ಅನುಸಂಧಾನ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ₹1,000 ಏನಾದರೂ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ನೀವು ನಮ್ಮ ಆ್ಯಪನ್ನು ಯೂಸ್ ಮಾಡಿ ಅವರಿಗೆ ಪೇಮೆಂಟ್ ಮಾಡ್ತೀರಾ. ಪೇಮೆಂಟ್ ಮಾಡಿದ್ರೆ ಕಂಪನಿಗೆ ಅಫಿಲಿಯೇಟ್ ಆವರೇಜ್ ಅಂತ 4%, ಅಂದರೆ 1,000ಕ್ಕೆ 4%, ಅಂದರೆ ₹40 ಕಂಪನಿಗೆ MDR ಅಂತ ಜನ್ರೇಟ್ ಆಗುತ್ತೆ, ಅಥವಾ ಅಫಿಲಿಯೇಟ್ ಆವರೇಜ್ ಅಂತ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಕಂಪನಿ GST ಆಗಿ 0.09%, ಅಂದರೆ ₹3.60 ಕಂಪನಿ GST ಆಗಿ ಗೌರ್ನಮೆಂಟ್ಗೆ ಕಟ್ಟುತ್ತೆ. ಇನ್ನು ಉಳಿಯುವಂಥ ಅಮೌಂಟ್ ಏನಿದೆ ₹36.40, ಇದರಲ್ಲಿ ಕಂಪನಿ ತನ್ನ ಪ್ರಾಫಿಟ್ 25%, ಅಂದರೆ ₹9.10 ತನ್ನ ಪ್ರಾಫಿಟ್ ಆಗಿ ಎತ್ತಿಟ್ಕೊಳ್ಳುತ್ತೆ. ಇನ್ನು ರಿಮೈನಿಂಗ್ ಅಮೌಂಟ್ ಏನಿದೆ 75%, ಅದನ್ನು ಯೂಸರ್ ಆ್ಯಂಡ್ ಟೀಮ್ ಕಮಿಷನ್ ಆಗಿ ವಿತರಣೆ ಮಾಡುತ್ತೆ. ಯಾರ್ಯಾರು ಈ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡಿದ್ದಾರೆ ಅವರಲ್ಲಿ ವಿತರಣೆ ಮಾಡುತ್ತೆ ಸ್ನೇಹಿತರೆ. ₹27.30 ಅವರಲ್ಲಿ ವಿತರಣೆ ಮಾಡುತ್ತೆ ಸ್ನೇಹಿತರೆ. ನಾನು ನಿಮಗೆ ಇಲ್ಲಿವರೆಗೂ ನಮ್ಮ ಪೇಮೆಂಟ್ ಗೇಟ್ವೇನ ಯೂಸ್ ಮಾಡಿದ್ದಕ್ಕೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಬಟ್ ಈಗ ನೀವು ಆ ಇನ್ಕಮನ್ನು ಪಡ್ಕೋಬೇಕು ಅಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಎಕ್ಸಾಂಪಲ್ 1ಅಲ್ಲಿ ಕಾಣ್ತಾ ಇದೆ, ಮೇಲೆ ಕಾಣ್ತಾ ಇರೋ ವ್ಯಕ್ತಿ ನೀವು ಅಂತ ತಿಳ್ಕೊಳ್ಳಿ. ನೀವು ರೆಫರಲ್ ಕೋಡನ್ನು ಹಾಕಿ ಮೊಬೈಲ್ ಪೇ ಆ್ಯಪಲ್ಲಿ ರಿಜಿಸ್ಟರ್ಡ್ ಆಗ್ತೀರಾ. ಅದೇ ಥರ ನಿಮಗೆ ಆದಂಥ ಒಂದು ರೆಫರಲ್ ಕೋಡ್ ಬರುತ್ತೆ. ಆ ರೆಫರಲ್ ಕೋಡನ್ನು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೊಟ್ಟು ರೆಫರ್ ಮಾಡ್ಬೋದು. ನೋಡಿ, 2ನೇ ಪರ್ಸನು ನೀವು ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ನಿಮ್ಮ ರೆಫರಲ್ ಕೋಡನ್ನು ಅವ್ರಿಗೆ ಕೊಟ್ಟು ರೆಫರ್ ಮಾಡಿಸ್ತೀರಾ. ಅದೇ ಥರ ಅವರು ಅವ್ರ ಫ್ರೆಂಡಿಗೆ ಕೊಟ್ಟು ರೆಫರ್ ಮಾಡಿಸ್ತಾರೆ. ಈ ಥರ 5 ಲೆವೆಲ್ಗಳಲ್ಲಿ ರೆಫರ್ ಮಾಡ್ಬೋದು ಸ್ನೇಹಿತರೆ. 5ನೇ ಲೆವೆಲಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾ ಇದ್ದಾರೆ ನೋಡಿ, ರೌಂಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ವ್ಯಕ್ತಿ ತಮ್ಮ ಮನೆ ಖರ್ಚು ಅಂತ ಒಂದು 10,000 ಮಾಡಿಕೊಂಡ್ರೆ ನಿಮಗೆ ಕಾರ್ಡ್ ಕಮಿಷನ್ ಅಂತ ₹5 ಬರುತ್ತೆ ಅವ್ರ ಕಡೆಯಿಂದ. ಅದೇ ರೀತಿ ಕಾಮರ್ಸ್ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ₹1,000 ಅಫಿಲಿಯೇಟ್ ಕಮಿಷನ್ ಅಂತ ₹4 ಬರುತ್ತೆ ಸ್ನೇಹಿತರೆ. ನೋಡಿ, ಎಕ್ಸಾಂಪಲ್ 2 ಅಲ್ಲಿ ಕಾಣ್ತಾ ಇದೆ, ಕಂಪನಿ ಕಡೆಯಿಂದ ನಮಗೆ 10 ಮೆಂಬರ್ಸ್, ಮಿನಿಮಮ್ 10 ಮೆಂಬರ್ಸನ್ನು ರೆಫರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮ್ಯಾಕ್ಸಿಮಮ್ 20 ಮೆಂಬರ್ಸನ್ನು ರೆಫರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈಗ ಮಿನಿಮಮ್ 10 ಮೆಂಬರ್ಸನ್ನು ರೆಫರ್ ಮಾಡಿದರೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ, ಮ್ಯಾಕ್ಸಿಮಮ್ 20 ಮೆಂಬರ್ಸನ್ನು ರೆಫರ್ ಮಾಡಿದ್ರೆ ಯಾವ ರೀತಿ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಮೇಲ್ಗಡೆ ಎಕ್ಸಾಂಪಲ್ 2 ಅಲ್ಲಿ ಮೇಲ್ಗಡೆ ನೀವು ಕಾಣ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ನೀವು ನಿಮ್ಮ ರೆಫರಲ್ ಕೋಡನ್ನು 10 ಜನಕ್ಕೆ ಕೊಟ್ಟು ರೆಫರ್ ಮಾಡಿಸ್ತೀರಾ. ಅದೇ ಥರ ಆ 10 ಜನಗಳು 10 ಜನಕ್ಕೆ ರೆಫರ್ ಮಾಡ್ತಾರೆ, 100 ಜನ ಆಗ್ತಾರೆ. 100 ಜನಗಳು 10 ಜನಕ್ಕೆ ರೆಫರ್ ಮಾಡಿದ್ರೆ 1,000 ಜನ ಆಗ್ತಾರೆ. 1,000 ಜನಗಳು 10 ಜನಕ್ಕೆ ರೆಫರ್ ಮಾಡಿದ್ರೆ 10,000 ಜನ ಆಗ್ತಾರೆ. 10,000 ಜನಗಳು 10 ಮೆಂಬರ್ಸಿಗೆ ರೆಫರ್ ಮಾಡ್ತಾ ಹೋಗಿ ಕಾರ್ಡ್ ಆಕ್ಟಿವೇಶನ್ ಮಾಡ್ತಾ ಹೋದರೆ 1,00,000 ಮೆಂಬರ್ಸ್ಗಳಾಗ್ತಾರೆ ಸ್ನೇಹಿತರೆ. ಇಲ್ಲಿ ಕಾರ್ಡ್ ಆಕ್ಟಿವೇಶನ್ ಕೂಡ ಆಗಬೇಕು, ಆಗ ಮಾತ್ರ ಕೌಂಟ್ ಆಗುತ್ತೆ. ಈ 1,00,000 ಫ್ಯಾಮಿಲಿಗಳು ತಮ್ಮ ತಮ್ಮ ಮನೆ ಖರ್ಚುಗಳು ಅಂತ 10,000 ತಿಂಗಳ ಖರ್ಚು ಅಂತ ಮಾಡಿಕೊಂಡ್ರು ಕೂಡ ನಿಮಗೆ ಕಾರ್ಡ್ ಕಮಿಷನ್ ಅಂತ ಅವ್ರ ಕಡೆಯಿಂದ 5,00,000 ಬರುತ್ತೆ. ಜೊತೆಗೆ ಅಫಿಲಿಯೇಟ್ ಕಮಿಷನ್ ಅಂದರೆ ಆನ್ಲೈನಲ್ಲಿ ಯಾರಾದರೂ ಪರ್ಚೇಸ್ ಮಾಡಿದ್ರೆ ₹1,000 ಅಫಿಲಿಯೇಟ್ ಕಮಿಷನ್ ಅಂತ ₹4,00,000 ಬರುತ್ತೆ ಸ್ನೇಹಿತರೆ. ಎರಡೂ ಸೇರಿ 9,00,000 ನಿಮಗೆ ತಿಂಗಳಿಗೆ ಬರೋ ಆದಾಯ ಆಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನೋಡಿ, ಎಕ್ಸಾಂಪಲ್ 2 ಅಲ್ಲಿ ಕಾಣ್ತಾ ಇದೆ,
ನಿಮಗೆ ಮ್ಯಾಕ್ಸಿಮಮ್ 20 ಮೆಂಬರ್ಸಿಗೆ ರೆಫರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೋಡಿ ಮೇಲ್ಗಡೆ ನೀವಿದ್ದೀರಾ, ನೀವು 20 ಮೆಂಬರ್ಸಿಗೆ ನಿಮ್ಮ ರೆಫರಲ್ ಕೋಡನ್ನು ಕೊಟ್ಟು ರಿಜಿಸ್ಟರ್ಡ್ ಮಾಡಿಸ್ತೀರಾ, ಕಾರ್ಡ್ ಆ್ಯಕ್ಟಿವೇಶನ್ ಮಾಡಿಸ್ತೀರಾ. ಅದೇ ಥರ 20 ಮೆಂಬರ್ಸು ಇನ್ನು 20 ಮೆಂಬರ್ಸ್ಗಳಿಗೆ ರೆಫರ್ ಮಾಡಿದರೆ 400 ಮೆಂಬರ್ಸ್ ಆಗ್ತಾರೆ. 400 ಮೆಂಬರ್ಸ್ಗಳು 20 ಮೆಂಬರ್ಸಿಗೆ ರೆಫರ್ ಮಾಡ್ತಾ ಹೋದರೆ 8000 ಮೆಂಬರ್ಸ್ ಆಗ್ತಾರೆ. 8000 ಮೆಂಬರ್ಸ್ಗಳು 20 ಮೆಂಬರ್ಸಿಗೆ ರೆಫರ್ ಮಾಡ್ತಾ ಹೋದರೆ 1,60,000 ಮೆಂಬರ್ಸ್ ಆಗ್ತಾರೆ. 1,60,000 ಮೆಂಬರ್ಸ್ಗಳು 20 ಮೆಂಬರ್ಸಿಗೆ ರೆಫರ್ ಮಾಡಿದ್ರೆ 32 ಲಕ್ಷ ಆಗ್ತಾರೆ. ಟೋಟಲ್ 5 ಲೆವೆಲಿಂದ, ಫಸ್ಟ್ ಲೆವೆಲಿಂದ 5 ಲೆವೆಲಲ್ಲಿ ಕೌಂಟ್ ಮಾಡಿದ್ರೆ 33,68,421 ಜನ ಆಗ್ತಾರೆ ನಿಮ್ಮನ್ನು ಸೇರಿ. ಇದರಲ್ಲಿ ಅವ್ರ ಮನೆ ಖರ್ಚು ಅಂತ 10,000 ಮಾಡಿಕೊಂಡ್ರೆ ನಿಮಗೆ ಕಾರ್ಡ್ ಕಮಿಷನ್ ಅಂತ 1.5 ಕೋಟಿ, ಜೊತೆಗೆ ಅಫಿಲಿಯೇಟ್ ಕಮಿಷನ್ ಅಂತ ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ 1,20,20 ಲಕ್ಷ. ಟೋಟಲ್ 2,70,00,000 ತಿಂಗಳಿಗೆ ಬರೋ ಆದಾಯ ಆಗಿರುತ್ತೆ ಸ್ನೇಹಿತರೆ. ಇದೇ ನಮ್ಮ ಮೊಬೈಲ್ ಪೇ ಕಂಪನಿಯ ಬ್ಯೂಟಿ. ಇಲ್ಲಿವರೆಗೂ ನಾವು ಸುಮಾರು ಪೇಮೆಂಟ್ ಗೇಟ್ವೇಗಳನ್ನು ಯೂಸ್ ಮಾಡ್ತಾ ಇದ್ವಿ. ಯಾವುದರಲ್ಲೂ ಕೂಡ ನಮಗೆ ಇಷ್ಟೊಂದು ಬೆನಿಫಿಟ್ಸ್ಗಳು ಸಿಗ್ತಿರ್ಲಿಲ್ಲ, ಜೊತೆಗೆ ನಮ್ಮ ದೇಶಕ್ಕೂ ಕೂಡ ಆದಾಯ ಆಗ್ತಿರಲಿಲ್ಲ. ನೋಡಿ, ಹೊಸದಾಗಿ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಮೊಬೈಲ್ ಪೇ ಕಂಪನಿ ಈ ಸುವರ್ಣ ಅವಕಾಶವನ್ನು ತಂದುಕೊಡ್ತಾ ಇದೆ. ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಬೆನಿಫಿಟ್ ಸಿಗುತ್ತೆ. 2,70,00,000 ನಮಗೆ ತಿಂಗಳಿಗೆ ಬರೋ ಆದಾಯ ಆಗಿರುತ್ತೆ ಸ್ನೇಹಿತರೆ. ಈ ಎಲ್ಲ ಬೆನಿಫಿಟ್ಸ್ಗಳನ್ನು ಕೊಡೋದ್ರ ಜೊತೆಗೆ ನಮಗೆ ಕಂಪನಿ ಕಡೆಯಿಂದ ಈ ಆ್ಯಪನ್ನು ಯೂಸ್ ಮಾಡಿದ್ದಕ್ಕೆ, ಜೊತೆಗೆ ನಾವು ರೆಫರ್ ಮಾಡಿದ್ದಕ್ಕೆ 19 ರೀತಿ ಬೆನಿಫಿಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. 19 ಬೆನಿಫಿಟ್ಸ್ಗಳು ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಮೊದಲನೇದು ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಅಂತ, ಎರಡನೇದು ಮೊಬೈಲ್ ಪೇ ಕ್ಲಬ್ ಅಂತ, ಥರ್ಡ್ ಒನ್ ಮೊಬೈಲ್ ಪೇ ಲೈಫ್ ಟೈಮ್ ಕ್ಲಬ್ ಅಂತ, ಫೋರ್ತ್ ಒನ್ ಸೆಲ್ಫ್ ಮೋರ್ ಅಂತ, ಫಿಫ್ತ್ ಒನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಹ್ಯಾಂಡ್ಲಿಂಗ್ ಮೋರ್, ಸಿಕ್ಸ್ತ್ ಒನ್ CUG ಆಕ್ಟಿವೇಶನ್ ಮೋರ್, ಸೆವೆಂತ್ ಒನ್ CUG ಮೋರ್, ಏಯ್ತ್ ಒನ್ ಸೆಲ್ಫ್ ಮೋಟಿವೇಟೆಡ್ ಕ್ಲಬ್, ninth one CUG Achievers Club, 10th one High Value Self Yearly Club, 11th one Gold Membership Club, 12th one Shopee Self More, Shopee CUG More, Card Self Extra Transaction Earning, Card CUG Extra Transaction Earning, and Earning Bank Transfer Earning, ಚೀಫ್ ಸೂಪರ್ ಯೂಸರ್ ಆ್ಯಂಡ್ ಪ್ರೀ ಲಾಂಚಿಂಗ್ ಆಫರ್ ಅಂತ. ನೋಡಿ, ಈ 19 ಬೆನಿಫಿಟ್ಸ್ಗಳನ್ನು ನೀವು ಕಾರ್ಡ್ ಮತ್ತು ಆ್ಯಪನ್ನು ಯೂಸ್ ಮಾಡಿದ್ದಕ್ಕೆ, ಜೊತೆಗೆ ರೆಫರ್ ಮಾಡಿದ್ದಕ್ಕೆ ನಿಮಗೆ ಸಿಗೋವಂಥ ಇನ್ಕಮ್ಗಳಾಗಿರುತ್ತೆ ಸ್ನೇಹಿತರೆ. ನಾನೀಗ ಒಂದು 3-4 ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದು ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಅಂತ. ಅಂದರೆ ನೀವು ಮೊದಲನೇ ಟ್ರಾನ್ಸಾಕ್ಷನ್ ಎಷ್ಟು ಮಾಡ್ತೀರಾ, ಅಂದರೆ ಫಾರ್ ಎಕ್ಸಾಂಪಲ್ ಒಂದು 2,500 ಟ್ರಾನ್ಸಾಕ್ಷನ್ ಮಾಡಿದ್ರೆ ನೀವು ಕೊಟ್ಟಿರೋ ಅಮೌಂಟ್ಗೆ ನಿಮಗೆ ಪ್ರಾಡಕ್ಟ್ ಸಿಕ್ಕಿರುತ್ತೆ ಆಲ್ರೆಡಿ. ಆದರೆ ನಮ್ಮ ಪೇಮೆಂಟ್ ಗೇಟ್ವೇನ ಯೂಸ್ ಮಾಡಿರ್ತೀರಲ್ವ, ಹಾಗಾಗಿ ಕಂಪನಿ ಕಡೆಯಿಂದ ನಿಮಗೆ 2,500 ಕ್ಯಾಶ್ ಪಾಯಿಂಟ್ಸ್ಗಳನ್ನು ಕೊಡ್ತಾರೆ. ನೀವು 5,000 ಟ್ರಾನ್ಸಾಕ್ಷನ್ ಮಾಡಿದ್ರೆ 5,000 ಕ್ಯಾಶ್ ಪಾಯಿಂಟ್ಸ್ ಕೊಡ್ತಾರೆ. ಅದೇ 10,000 ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ 5,000 ಕ್ಯಾಶ್ ಪಾಯಿಂಟ್ಸನ್ನೇ ಕೊಡ್ತಾರೆ. ಅಪ್ಪರ್ ಲಿಮಿಟ್ ಬಂದುಬಿಟ್ಟು 5,000 ಇಟ್ಟಿದ್ದಾರೆ ಸ್ನೇಹಿತರೆ ಕಂಪ್ನಿ ಕಡೆಯಿಂದ. ನೋಡಿ, ಇಲ್ಲಿ ನೀವು ಪೇಮೆಂಟ್ ಮಾಡೋ ಅಮೌಂಟ್ಗೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ, ಜೊತೆಗೆ 5,000 ಅಗೇನ್ ಎಕ್ಸ್ಟ್ರಾ ಕ್ಯಾಶ್ ಪಾಯಿಂಟ್ಸ್ಗಳು ಕೂಡ ಸಿಗುತ್ತೆ. ಇದನ್ನು ನಮ್ಮ ಮೊಬೈಲ್ ಪೇ ಶಾಪಿನಲ್ಲಿ ನೀವು ರಿಡಮ್ಷನ್ ಮಾಡ್ಕೋಬೋದು. 5,000 ಕ್ಯಾಶ್ ಪಾಯಿಂಟ್ಸ್ ಈಕ್ವಲ್ ಟು 5,000 ರುಪೀಸ್, ಅಂದರೆ 1 ಪಾಯಿಂಟು 1 ರೂಪಾಯಿಗೆ ಈಕ್ವಲ್ ಆಗಿರುತ್ತೆ. 5,000 ಪಾಯಿಂಟ್ಸು 5,000 ರೂಪಾಯಿಗೆ ಈಕ್ವಲ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಎರಡನೇ ಬೆನಿಫಿಟ್ ಬಂದುಬಿಟ್ಟು CUG ಕಾರ್ಡ್ ಆಕ್ಟಿವೇಶನ್ ಮೋರ್ ಅಂತ. ಅಂದರೆ ಮೊದಲನೇ ಟ್ರಾನ್ಸಾಕ್ಷನ್ ನೀವು ಫಸ್ಟ್ ಟ್ರಾನ್ಸಾಕ್ಷನ್ 2,500 ಮೇಲ್ಪಟ್ಟು ಮಾಡಿದ್ರೆ ನಿಮಗೆ ಒಂದು ರೀತಿ ಬೆನಿಫಿಟ್ ಸಿಗುತ್ತೆ. 2,500 ಒಳಪಟ್ಟು ಅಂದರೆ 500 ರೂಪಾಯಿ ಮೇಲ್ಪಟ್ಟು ಮಾಡಿದ್ರೆ ಒಂದು ರೀತಿ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ಅಂದರೆ ಕಂಪ್ನಿ ಕಡೆಯಿಂದ 1ರಿಂದ 4ನೇ ಲೆವೆಲ್ ತನಕ 5 ರೂಪಾಯಿ, 5ನೇ ಲೆವೆಲಲ್ಲಿ 35 ರೂಪಾಯಿ ಕೊಡ್ತಾರೆ ಕಂಪ್ನಿ ಕಡೆಯಿಂದ ಫಸ್ಟ್ ಟ್ರಾನ್ಸಾಕ್ಷನ್ 2,500 ಮೇಲ್ಪಟ್ಟು ಮಾಡಿದ್ರೆ. ಈಗ ನೀವು ಯೋಚನೆ ಮಾಡಿ, ನಿಮ್ಮ ಕೆಳಗಡೆ 1 ಲಕ್ಷ ಫ್ಯಾಮಿಲಿಗಳೇನಾದರೂ ಇದ್ದರೆ, 1 ಲಕ್ಷ ಯೂಸರ್ಸ್ ಏನಾದರೂ ಇದ್ದರೆ, 1 ಲಕ್ಷ ಇಂಟು 35 ಲಕ್ಷ ನಿಮಗೆ ಕಾರ್ಡ್ ಆಕ್ಟಿವೇಶನಲ್ಲೇ ಸಿಗುತ್ತೆ ಸ್ನೇಹಿತರೆ. ಅದೇ ಥರ ನೀವೇನಾದರೂ 2,500 ಒಳಪಟ್ಟು 500 ರೂಪಾಯಿ ಮೇಲ್ಪಟ್ಟು ಟ್ರಾನ್ಸಾಕ್ಷನ್ ಮಾಡಿದ್ರೆ 1ರಿಂದ 5ನೇ ಲೆವೆಲ್ ತನಕನೂ ಕೂಡ ನಿಮಗೆ ತಲಾ 5 ರೂಪಾಯಿ ಅಂತ ಕೊಡ್ತಾರೆ. ಅಲ್ಲಿ ನಿಮಗೆ 1 ಲಕ್ಷ ಯೂಸರ್ಸ್ ನಿಮ್ಮ ಕೆಳಗಡೆ ಇದ್ದರೆ 1 ಲಕ್ಷ ಇಂಟು 5 ಲಕ್ಷ ಬರುತ್ತೆ. ಆದರೆ ನೀವು ಯೋಚನೆ ಮಾಡಿ, ಬಿಗಿನಿಂಗ್ ಟ್ರಾನ್ಸಾಕ್ಷನ್ ತುಂಬ ಯೋಚನೆ ಮಾಡಿ 35 ಲಕ್ಷ 2,500 ಮೇಲ್ಪಟ್ಟು ಮಾಡಿದ್ರೆ ಬರುತ್ತೆ. ಅಲ್ಲಿಗೆ 30 ಲಕ್ಷ ಡಿಫ್ರೆನ್ಸ್ ಆಗುತ್ತೆ. ಹಾಗಾಗಿ ಮೊದಲನೇ ಟ್ರಾನ್ಸಾಕ್ಷನ್ ತುಂಬ ಯೋಚನೆ ಮಾಡಿ ಸ್ನೇಹಿತರೆ. ಮೂರನೇ ಇನ್ಕಮ್ ಬಂದುಬಿಟ್ಟು ಕ್ಲಬ್ ಇನ್ಕಮ್ ಅಂತ. ಇಲ್ಲಿ ಕಂಪ್ನಿ ಕಡೆಯಿಂದ ಒಂದು 5 ಕ್ಲಬ್ಗಳನ್ನ ಮಾಡಿದ್ದಾರೆ. ಮೊದಲನೇ ಕ್ಲಬ್ ಬಂದುಬಿಟ್ಟು ಎಕ್ಸ್ಪ್ರೆಸ್ ಕಾರ್ಡ್ ಕ್ಲಬ್ ಅಂತ. ಅಂದರೆ ನೀವು 15 ಡೇಸಲ್ಲಿ
10 ಮೆಂಬರ್ಸನ್ನು ಆ್ಯಪಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಕಾರ್ಡ್ ಆ್ಯಕ್ಟಿವೇಷನ್ ಮಾಡಿದ್ರೆ ನೀವು ಮೊದಲನೇ ಕ್ಲಬ್ಗೆ ಕ್ವಾಲಿಫೈಡ್ ಆಗ್ತೀರಾ. ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನೀವು ಕ್ವಾಲಿಫೈಡ್ ಆದರೆ ಇಡೀ ಭಾರತ ದೇಶದಲ್ಲಿ ಎಷ್ಟು ಕಾರ್ಡ್ಗಳು ಸೋಲ್ಡ್ ಔಟ್ ಆಗಿರುತ್ತೆ ಅದರಲ್ಲಿ 11 ರೂಪಾಯಿ, ಜೊತೆಗೆ ಕಂಪನಿ ಟರ್ನ್ ಓವರ್ ಏನಾಗಿರುತ್ತೆ ಇಡೀ ಇಂಡಿಯಾದಲ್ಲಿ ಅದರಲ್ಲಿ 0.5%, ಈ ಎರಡು ಅಮೌಂಟನ್ನು ಸೇರಿಸಿ ಈ ಕ್ಲಬ್ಗೆ ಎಷ್ಟು ಜನ ಕ್ವಾಲಿಫೈಡ್ ಆಗಿರ್ತಾರೆ ಅವರಲ್ಲಿ ವಿತರಣೆ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ನಮಗೆ ತಿಂಗಳಿಗೆ 1,000ದಿಂದ 2,000 ಬರುವ ಸಾಧ್ಯತೆ ಇರುತ್ತೆ. ಈ ಕ್ಲಬ್ ಇನ್ಕಮ್ ಒಂದು ಸಲ ನಾವು ಈ ಕ್ಲಬ್ಗೆ ಕ್ವಾಲಿಫೈಡ್ ಆದರೆ ನಮಗೆ ತಿಂಗಳ ಗೌರ್ಮೆಂಟ್ ಸ್ಯಾಲ್ರಿ ರೀತಿ ಬರುತ್ತೆ ಸ್ನೇಹಿತರೆ. ಹಾಗೆಯೇ ಎರಡನೇ ಕ್ಲಬ್ ಬಂದುಬಿಟ್ಟು ಸೂಪರ್ ಎಕ್ಸ್ಪ್ರೆಸ್ ಕಾರ್ಡ್ ಕ್ಲಬ್ ಅಂತ. ಅಂದರೆ ನೀವೇನು 10 ಮೆಂಬರ್ಸನ್ನು ಸೇರಿಸಿ ಕಾರ್ಡ್ ಆ್ಯಕ್ಟಿವೇಷನ್ ಮಾಡಿಸಿರ್ತೀರೋ ಅವರು 10 ಮೆಂಬರ್ಸನ್ನು 45 ದಿನದಲ್ಲಿ ಕಾರ್ಡ್ ಆ್ಯಕ್ಟಿವೇಷನ್ ಮಾಡಿಸಿದ್ರೆ ನೀವು ಸೆಕೆಂಡ್ ಕ್ಲಬ್ಗೆ ಕ್ವಾಲಿಫೈಡ್ ಆಗ್ತೀರಾ. ಇದರಲ್ಲಿ ಯಾವ ರೀತಿ ಬೆನಿಫಿಟ್ ಇದೆ ಅಂತಂದರೆ ಇಡೀ ಭಾರತ ದೇಶದಲ್ಲಿ ಎಷ್ಟು ಕಾರ್ಡ್ಗಳು ಸೋಲ್ಡ್ ಔಟ್ ಆಗಿರುತ್ತೆ ಅದರಲ್ಲಿ ಒಂದೊಂದು ಕಾರ್ಡ್ ಮೇಲೆ 12 ರೂಪಾಯಿ ಅಂತ, ಜೊತೆಗೆ ಕಂಪನಿ ಟರ್ನ್ ಓವರ್ ಏನಾಗಿರುತ್ತೆ ಅದರಲ್ಲಿ 0.5%, ಈ ಎರಡೂ ಅಮೌಂಟನ್ನು ಸೇರಿಸಿ ಈ ಕ್ಲಬ್ಗೆ ಎಷ್ಟು ಜನ ಕ್ವಾಲಿಫೈಡ್ ಆಗಿರ್ತಾರೆ ಅವರಲ್ಲಿ ವಿತರಣೆ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಥರ್ಡ್ ಒನ್ ಏನಂತ ಇದೆ ಕ್ಲಬ್ ಅಂತಂದರೆ ಫಾಸ್ಟ್ ಕಾರ್ಡ್ ಕ್ಲಬ್ ಅಂತ. 90 ಡೇಸಲ್ಲಿ 1000 ಮೆಂಬರ್ಸ್ಗಳು ನಿಮ್ಮ ಕೆಳಗಡೆ ಆ್ಯಕ್ಟಿವೇಷನ್ ಮಾಡ್ಕೊಂಡಿರಬೇಕು. ಅಂದರೆ ನೀವು ಸೇರಿಸಿರೋ 10 ಮೆಂಬರ್ಸನ್ನು ರೆಫರ್ ಮಾಡ್ತಾರೆ, ಕಾರ್ಡ್ ಆ್ಯಕ್ಟಿವೇಷನ್ ಮಾಡಿಸಿದ್ರೆ 100 ಆಗ್ತಾರೆ. ಆ 100 ಮೆಂಬರ್ಸ್ಗಳು 10 ಮೆಂಬರ್ಸನ್ನು ಕಾರ್ಡ್ ಆ್ಯಕ್ಟಿವೇಷನ್ ಮಾಡಿಸಿದ್ರೆ 1000 ಮೆಂಬರ್ಸ್ ಆಗ್ತಾರೆ. ಇಲ್ಲೇನು ಕಷ್ಟ ಏನಿಲ್ಲ. ನೀವು ಇದೇನಾದರೂ ಆದರೆ ನೀವು ಥರ್ಡ್ ಫಾಸ್ಟ್ ಕಾರ್ಡ್ ಕ್ಲಬ್ಗೆ ಕ್ವಾಲಿಫೈಡ್ ಆಗ್ತೀರಾ. ಇಲ್ಲಿ ಯಾವ ರೀತಿ ಬೆನಿಫಿಟ್ ಇದೆ ಅಂತಂದರೆ ಇಲ್ಲಿ ಇಡೀ ಭಾರತ ದೇಶದಲ್ಲಿ ಎಷ್ಟು ಕಾರ್ಡ್ಗಳು ಸೋಲ್ಡ್ ಔಟ್ ಆಗಿರುತ್ತೆ ಅದರಲ್ಲಿ 13 ರೂಪಾಯಿ ಪ್ಲಸ್ ಕಂಪನಿ ಟರ್ನ್ ಓವರಲ್ಲಿ 0.5%, ಎರಡೂ ಅಮೌಂಟನ್ನು ಸೇರಿಸಿ ಇದರಲ್ಲಿ ಡಿವೈಡ್ ಮಾಡ್ತಾರೆ. ಈ ಕ್ಲಬ್ಗೆ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಅವರಲ್ಲಿ ಡಿವೈಡ್ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ ನಮಗೆ ಒಂದು ತಿಂಗಳಿಗೆ 30ರಿಂದ 40 ಸಾವಿರ, 50 ಸಾವಿರದವರೆಗೂ ಕೂಡ ಬರೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಈ ಥರ್ಡ್ ಒನ್ ಇನ್ಕಮಲ್ಲಿ ನಾವೇನಾದರೂ ಈ ಕ್ಲಬ್ಗೆ ಏನಾದರೂ ಕ್ವಾಲಿಫೈಡ್ ಆದರೆ ನಮಗೆ ತಿಂಗಳ ಈ ಅಮೌಂಟ್ ಬರುತ್ತೆ ಸ್ನೇಹಿತರೆ. ಅದೇ ಥರ ಲಾಸ್ಟ್ ಫೋರ್ತ್ ಒನ್ ಕ್ಲಬ್ ಏನಿದೆ ಸೂಪರ್ ಫಾಸ್ಟ್ ಕಾರ್ಡ್ ಕ್ಲಬ್ ಅಂತ. ಅಂದರೆ 150 ದಿನದಲ್ಲಿ 5 ತಿಂಗಳಲ್ಲಿ ನಾವು 10,000 ಕಾರ್ಡ್ ಆ್ಯಕ್ಟಿವೇಷನ್ಸ್ ಮಾಡಿಸಿದ್ರೆ ನಮ್ಮ ಕೆಳಗಡೆ 10,000 ಕಾರ್ಡ್ ಆ್ಯಕ್ಟಿವೇಷನ್ಸ್ ಆದರೆ ಇಲ್ಲಿ ನಾವು ಮಾಡಲ್ಲ, ನಮ್ಮ CUG ಮೆಂಬರ್ಸ್ಗಳು ತಲಾ 10 ಮೆಂಬರ್ಸ್ಗಳನ್ನ ಮಾಡ್ತಾ ಹೋಗ್ತಾರೆ. ಅದೇನಾದರೂ ಆದರೆ ನೀವು ಸೂಪರ್ ಫಾಸ್ಟ್ ಕಾರ್ಡ್ ಕ್ಲಬ್ಗೆ ಕ್ವಾಲಿಫೈಡ್ ಆಗ್ತೀರಾ. ಇಲ್ಲಿ ಯಾವ ರೀತಿ ಬೆನಿಫಿಟ್ ಇದೆ ಅಂತಂದರೆ ಇಡೀ ಭಾರತ ದೇಶದಲ್ಲಿ ಎಷ್ಟು ಕಾರ್ಡ್ ಸೋಲ್ಡ್ ಔಟ್ ಆಗಿರುತ್ತೆ ಅದರಲ್ಲಿ 14 ರೂಪಾಯಿ ಒಂದೊಂದು ಕಾರ್ಡ್ ಮೇಲೆ ಪ್ಲಸ್ ಕಂಪನಿ ಟರ್ನ್ ಓವರ್ 0.5%, ಎರಡನ್ನೂ ಕೂಡ ಸೇರಿಸಿ ಈ ಕ್ಲಬ್ಗೆ ಎಷ್ಟು ಜನ ಕ್ವಾಲಿಫೈಡ್ ಆಗಿರ್ತಾರೆ ಅವರಲ್ಲಿ ವಿತರಣೆ ಮಾಡ್ತಾರೆ ಸ್ನೇಹಿತರೆ. ಈ ಕ್ಲಬ್ಬಲ್ಲಿ ಬರೋ ಇನ್ಕಮ್ ಮಿನಿಮಮ್ ಅಂದರೆ 1 ಲಕ್ಷದ ಹತ್ತಿರ ಇರುತ್ತೆ. ಇದು ತಿಂಗಳ ನೀವು ಈ ಕ್ಲಬ್ಗೆ ಏನಾದರೂ ಕ್ವಾಲಿಫೈಡ್ ಆದರೆ ನಿಮಗೆ ತಿಂಗಳ ಬರೋ ಇನ್ಕಮ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಇದು ನೆಕ್ಸ್ಟ್ ಫಿಫ್ತ್ ಒನ್ ಕ್ಲಬ್ ಯಾವುದಪ್ಪ ಅಂತಂದರೆ ಲೈಫ್ ಟೈಮ್ ಕ್ಲಬ್ ಅಂತ. ಅಂದರೆ 5ನೇ ಲೆವೆಲಲ್ಲಿ 1 ಲಕ್ಷ ಜನಗಳು ಕಾರ್ಡ್ ಆ್ಯಪಲ್ಲಿ ರಿಜಿಸ್ಟ್ರೇಷನ್ ಆಗೋದ್ರ ಜೊತೆಗೆ ಕಾರ್ಡ್ ಆ್ಯಕ್ಟಿವೇಷನ್ ಮಾಡಿದ್ರೆ ನೀವು ಈ ಕ್ಲಬ್ಗೆ ಕ್ವಾಲಿಫೈಡ್ ಆಗ್ತೀರಾ. ನೀವು ಈ ಕ್ಲಬ್ಗೆ ಕ್ವಾಲಿಫೈಡ್ ಆದರೆ ಈ ಕ್ಲಬ್ ಬೆನಿಫಿಟ್ ಏನು ಅಂತ ತಿಳ್ಕೊಳ್ಳಿ. ನೀವು ಈ ಕ್ಲಬ್ಗೆ ಕ್ವಾಲಿಫೈಡ್ ಆದರೆ ಹೌಸ್ ಫಂಡ್ ಅಂತ 15 ಲಕ್ಷ, ಜೊತೆಗೆ ಕಾರ್ ಫಂಡ್ ಅಂತ 9 ಲಕ್ಷ, ಟೋಟಲ್ 24 ಲಕ್ಷ ನಿಮಗೆ ಕಂಪ್ನಿ ಕಡೆಯಿಂದ ಸಿಗೋ ಆದಾಯ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಕಂಪ್ನಿ ಕಡೆಯಿಂದ 24 ಲಕ್ಷ ಅಮೌಂಟನ್ನು ಕೊಡ್ತಾರೆ. ಇದು ಲೈಫಲ್ಲಿ 1 ಟೈಮ್ ಸಿಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ತನಕ ನಾವು ತುಂಬ ಆ್ಯಪ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ವಿ. ಈ ಥರ ಅವಕಾಶ ಯಾರಾದರೂ ಕೊಟ್ಟಿದ್ರಾ ನೀವೇ ಯೋಚನೆ ಮಾಡಿ, ನಿಮ್ಮ ಮನಸ್ಸಲ್ಲೇ ಯೋಚನೆ ಮಾಡಿ. ಅದೇ ಥರ ನೋಡಿದ್ರಲ್ಲ ಸ್ನೇಹಿತರೆ, 19 ರೀತಿ ಬೆನಿಫಿಟ್ಸ್ನಲ್ಲಿ ನಾನು ನಿಮಗೆ ಕೇವಲ 3ರಿಂದ 4 ಮಾತ್ರ ಹೇಳಿದ್ದೇನೆ. ಉಳಿದಂಥ ಬೆನಿಫಿಟ್ಸ್ಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಫೋನ್ ನಂಬರ್ಸ್ಗಳಿಗೆ ಕರೆ ಮಾಡಿ ಸ್ನೇಹಿತರೆ. ಹಾಗೂ ನೀವು ಈ ಆ್ಯಪ್ನಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಅಂದರೆ ನಿಮಗೆ ಒಂದು ರೆಫರಲ್ ಕೋಡ್ನ ಅವಶ್ಯಕತೆ ಇದೆ. ಆ್ಯಪ್ ನಿಮ್ಮನ್ನು ಒಂದು ರೆಫರಲ್ ಕೋಡನ್ನು ಕೇಳುತ್ತೆ. ಆ ರೆಫರಲ್ ಕೋಡ್ ಇಲ್ದಲೆ ನೀವು ಈ ಆ್ಯಪಲ್ಲಿ ರಿಜಿಸ್ಟ್ರೇಷನ್ ಕೂಡ ಆಗಲಿಕ್ಕಾಗಲ್ಲ, ಜೊತೆಗೆ ಈ ಆ್ಯಪನ್ನು ಬಳಸಲಿಕ್ಕೂ ಕೂಡ ಆಗಲ್ಲ. ಹಾಗಾಗಿ ನಿಮಗೆ ರೆಫರಲ್ ಕೋಡ್ ಬೇಕು ಅಂದರೆ ಅದರ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂತಹ ಫೋನ್ ನಂಬರ್ಸ್ಗಳಿಗೆ ಕರೆ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.